ಸರ್ವಮಂಗಳ ಹೆಸರಿಗೆ ತಕ್ಕಂತೆ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಸಂಪ್ರದಾಯ ಸರ್ವ ಪ್ರಕಾರಗಳನ್ನು ಗೌರವಿಸುವ, ಆರಾಧಿಸುವ, ಅನುಭವಿಸುವ ಸನ್ನಡತೆಯ ಸರಳ ಸಜ್ಜನಿಕೆಯ ಸಂಪನ್ನೆ ಶ್ರೀಮತಿ ಸರ್ವಮಂಗಳರವರು. ಎಂತಹ ಅಚ್ಚರಿ ಎಂದರೆ ಇವರ ಹೆಸರಿಗೂ ಇವರ ಅಭಿರುಚಿಗಳಿಗೂ ಅದೆಷ್ಟು ಚಂದ ಹೊಂದಾಣಿಕೆಯಾಗಿದೆ ಅಂದರೆ ಅಷ್ಟು ಚಂದವಾಗಿದೆ. ಬಹುಮುಖ ಪ್ರತಿಭೆಯ ಕಲಾ ಸಾಧಕಿಯಾದ ಇವರಿಗೆ ಇವರ ಹೆತ್ತವರು ಹಬ್ಬ ಇವರ ಜನನದ ಆಗಲೇ ಸರ್ವಮಂಗಳ ಎಂದು ನಾಮಕರಣ ಮಾಡಿಬಿಟ್ಟಿದ್ದಾರೆ ನೋಡಿ. ಆ ಹೆಸರಿನಂತೆ ಸರ್ವಕಲಾ ಪರಿಣಿತೆಯಾಗಿ ಬದುಕಿನ ಬಂಡಿ ನಡೆಸುತ್ತಿರುವ ಸರ್ವಮಂಗಳರವರು ಬಹಳಷ್ಟು ಯುವ ಜನತೆಗೆ ಆದರ್ಶನೀಯರಾಗಿ, ಮಾರ್ಗದರ್ಶಕರಾಗಿ ಈ ನಾಡಿಗೆ ಪರಿಚಯವಾಗುತ್ತಿರುವುದು ಅವರ ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ಸಂತಸವನ್ನುಂಟು ಮಾಡಿದೆ. ತಮ್ಮ ಬಾಲ್ಯದ ದಿನಗಳಲ್ಲಿಯೇ ಸಂಗೀತಾಸಕ್ತರಾದಂಥ ಇವರಿಗೆ ತಮ್ಮ ಮುದ್ದಿನ ಅಮ್ಮ ಪ್ರೇಮರವರು ಮಗಳಿಗೆ ಪ್ರೀತಿಯಿಂದ ತಾವು ಕಲಿತಂತ ವಿದ್ಯೆಯಾದ ವೀಣಾವಾದನದ ನಾದನದ ತಂತಿಗಳನ್ನು ತಮ್ಮ ಮಗಳ ಕೈಬೆರಳುಗಳು ಆಡಿಸುವಂತೆ ವೀಣಾವಾದನದ ಶಿಕ್ಷಣದ ಮೊದಲ ಗುರುಗಳಾದರು. ನಂತರದ ದಿನಗಳಲ್ಲಿ ತಮ್ಮ ತಂದೆ ಕೃಷ್ಣಮೂರ್ತಿರವರು ಮಗಳಿಗೆ ಪೂರ್ಣ ಪ್ರಮಾಣದಲ್ಲಿ ವೀಣಾವಾದನದ ಶಿಕ್ಷಣ ಕೊಡಿಸಲಾಗಿ ವಿದುಷಿ ಲಕ್ಷ್ಮೀಬಾಯಿರವರ ಬಳಿ ವೀಣೆಯ ಬೇಸಿಕ್ ತರಗತಿಯನ್ನ ಅಭ್ಯಾಸ ಮಾಡಿಸಲು ಆರಂಭಿಸಿದರು. ತದನಂತರ ನಡೆದೆಲ್ಲವೂ ಶ್ರೀಮತಿ ಸರ್ವಮಂಗಳರವರ ನಿರಂತರವಾದ ಕಠಿಣಾಭ್ಯಾಸಗಳಿಂದ ನಗರದ ಮಹಾರಾಣಿ ಕಾಲೇಜಿನಲ್ಲಿ ವೀಣಾವಾದನದ BA ವ್ಯಾಸಂಗವನ್ನು ಮುಗಿಸಿ, ನಗರದ ಸೆಂಟ್ರಲ್ ಕಾಲೇಜಿನಲ್ಲಿ ವೀಣಾವಾದನದ MA ವ್ಯಾಸಂಗವನ್ನು ಮುಗಿಸಿ ವಿದ್ವತ್ತಾಗಿ ಸರ್ವಮಂಗಳ ಎಂಬ ಹೆಸರಿಗೆ ವಿದುಷಿ ಸೇರ್ಪಡೆಗೊಂಡು ವಿದುಷಿ ಸರ್ವಮಂಗಳರಾಗಿ ಹೊರಹೊಮ್ಮಿದ್ರು. ವಿದುಷಿ ರಾಜಲಕ್ಷ್ಮಿ ಎಂಬ ಒಂದು ದೈತ್ಯ ಪ್ರತಿಭೆಯುಳ್ಳಂತ ಗುರುಗಳಾದಂಥ ಇವರ ಬಳಿಯೂ ಸಹ ಶಿಕ್ಷಣವನ್ನು ಪಡೆದಂಥ ಶ್ರೀಮತಿ ಸರ್ವಮಂಗಳರವರು ನಂತರದಲ್ಲಿ ವೃತ್ತಿಪರರಾಗಿ ವೀಣಾ ಕಚೇರಿಗಳನ್ನು ನಡೆಸುತ್ತಾ ಅಂದು ಸಾಗಿದ ಇವರ ವೀಣಾವಾದನದ ಪಯಣ ಹಿಂದಿಗೆ ಸರಿಸುಮಾರು 5,000ಕ್ಕೂ ಅಧಿಕ ಕಾರ್ಯಕ್ರಮಗಳು ಇವರ ನೇತೃತ್ವದಲ್ಲಿ ಸಾಗಿತ್ತು. ವೀಣಾವಾದನದ ಸರ್ಕಾರಿ ಪರೀಕ್ಷೆಗಳ ಎಕ್ಸಾಮರ್ ಆಗಿಯೂ ಕೂಡ ಇವರ ಸೇವೆ ನಿರಂತರವಾಗಿ ಸಾಗಿದೆ. ನವರಸ ನಾಯಕ ಜಗ್ಗೇಶ್ ಅವರ ಅಭಿನಯದ ಇಂದ್ರನ ಗೆದ್ದ ನರೇಂದ್ರ, ಅಕ್ಕಮಾದೇವಿ ಸೇರಿದಂತೆ ಕನ್ನಡದ ಬಹಳಷ್ಟು ಚಿತ್ರಗಳಲ್ಲಿ ಇವರ ವೀಣಾವಾದನದ ಕಂಪನ್ನ ನಾವು ಸವಿಯಬಹುದಾಗಿದೆ. ಕೇವಲ ವೀಣಾವಾದನಕ್ಕಷ್ಟೇ ಇವರು ಸೀಮಿತವಾಗದೆ ಸರಿಸುಮಾರು 250ಕ್ಕೂ ಹೆಚ್ಚು ದೇವರ ನಾಮ, ಭಜನ್ಸ್, ದೇಶಭಕ್ತಿ ಗೀತೆಗಳು, ದಾಸರ ನಾಮ, ಮಕ್ಕಳ ಗೀತೆಗಳು ಹೀಗೆ ಸ್ವತಃ ತಾವೇ ಸಾಹಿತ್ಯ ರಚಿಸಿ ಸಂಗೀತ ನೀಡಿ ಗೆದ್ದವರಿವರು. 10 ಆಲ್ಬಮ್ ಗೀತೆಗಳು ಸಹ ಇವರ ಸಂಗೀತ ಸಾಹಿತ್ಯ ನಿರ್ದೇಶನದಲ್ಲಿ ಮೂಡಿಬಂದಿವೆ. ಇತ್ತೀಚೆಗೆ ತೆರೆಕಂಡಂತ ತುಂಬ ಸುದ್ದಿಯಾದ ಶಂಭು ನಟರಾಜ ಎಂಬ ಆಲ್ಬಮ್ ಗೀತೆಯು ಇವರ ನಿರ್ದೇಶನದಲ್ಲಿ ಮೂಡಿಬಂದಂತ ಹೆಸರಾಂತ ಗೀತೆಯಾಗಿ ವೀಕ್ಷಕರ ಮನ ಗೆದ್ದಿದೆ. ವೀಣೆಯನ್ನು ನುಡಿಸಲು ಕೂತರೆ ಸಾಕ್ಷಾತ್ ಸರಸ್ವತಿಯಾಗಿ, ಬರವಣಿಗೆಯಲ್ಲಿ ನಿಂತರೆ ಉತ್ತಮ ಸಾಹಿತಿಯಾಗಿ, ಹಾಡಲು ನಿಂತರಂತೂ ಕೋಗಿಲೆಯಾಗಿ. ಹಬ್ಬ ಇವರ ಕಲಾ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದಂತೆಲ್ಲ ಮತ್ತಷ್ಟು ಮಗದಷ್ಟು ಪುಟಗಳು ತೆರೆಯುತ್ತಾ ಹೋಗುತ್ತೀರಿ. ಮೂಕ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುವ, ಪ್ರೀತಿಸುವ, ಹೃದಯ ಶ್ರೀಮಂತಿಕೆಯ ಗುಣಸಂಪನ್ನರಾಗಿ, ಸದಾ ಹಸನ್ಮುಖಿಯಾಗಿ, ಸರ್ವಾಮೃತ ಸಂಗೀತ ಶಾಲೆಯ ಸಂಸ್ಥಾಪಕಿ ಪ್ರಾಂಶುಪಾಲರಾಗಿ, 100 ವಿದ್ಯಾರ್ಥಿಗಳಿಗೆ ತಮ್ಮ ವೀಣಾ ಶಿಕ್ಷಣವನ್ನು ದಾರಿ ಎರೆಯುತ್ತಾ ಸಾಗಿರುವಂಥ ನಿಮ್ಮ ಅತ್ಯಮೂಲ್ಯವಾದ ಜೀವನದ ಪಯಣದಲ್ಲಿ ಇನ್ನಷ್ಟು ಕಲಾ ಪ್ರಕಾರಗಳಲ್ಲಿ ನೀವುಗಳು ಕೃಷಿ ಮಾಡುತ್ತಾ 100 ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳ ಪಡೆದಿರುವಂಥ ನಿಮಗೆ ಮತ್ತಷ್ಟು ಗೌರವ, ಪ್ರಶಸ್ತಿ, ಪುರಸ್ಕಾರಗಳು ನಿಮ್ಮ ಕಲಾ ಸೇವೆಗೆ ದೊರಕಲಿದ್ದು ತಾಯಿ ಶಾರದಾಂಬೆಯ ಅನುಗ್ರಹ ಆಶೀರ್ವಾದದಿಂದ ಉತ್ತಮ ಆರೋಗ್ಯವಂತರಾಗಿ 100 ಕಾಲ ಸುಖ, ಸಂತೋಷ, ನೆಮ್ಮದಿಯಿಂದ ಬಾಳಿ ಎಂದು ನಮ್ಮ ಸಿಂಚನ ಮೆಲೋಡಿಸ್ ಕಲಾತಂಡದ ಪರವಾಗಿ, ನಮ್ಮ ಕಲಾತಂಡದ ಕುಟುಂಬಸ್ಥರೆಲ್ಲರ ಪರವಾಗಿ ನಿಮ್ಮ ಈ ದಿನದ ಜನ್ಮದಿನದ ಶುಭ ದಿನಕ್ಕೆ ಆಶಿಸುತ್ತಿದ್ದೇವೆ, ಶುಭವನ್ನ ಕೋರುತ್ತಿದ್ದೇವೆ. ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಾಯ್, ಹಲೋ, ನಮಸ್ತೆ ಅಭಿಮಾನಿ ದೇವರುಗಳೇ. ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್. ಏನಪ್ಪ ಅಂದರೆ ನಮ್ಮ ಸ್ನೇಹಿತೆಯಾಗಿರುವಂಥ
ಹೆಸರಾಂತ ವೀಣಾ ವಾದಕಿಯಾಗಿರುವಂಥ, ಹೆಸರಾಂತ ಗಾಯಕಿಯಾಗಿರುವಂಥ, ವಿದೂಷಿಯಾಗಿರುವಂಥ ಶ್ರೀಮತಿ ಸರ್ವಮಂಗಳ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವಮಂಗಳ ಅವರೇ, ನಿಮಗೆ ಭಗವಂತ ಸದಾಕಾಲ ಒಳ್ಳೆಯದನ್ನು ಮಾಡಲಿ. ಮತ್ತೊಮ್ಮೆ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಧನ್ಯವಾದಗಳು, ನಮಸ್ಕಾರಗಳು. ಹಾಗೆ ಇನ್ನೊಂದು ಈ ದಿನ ಒಂದು ನಿಮಿಷದ ನಮ್ಮ ಚಂದ್ರ ಸರ್ ಅವ್ರದ್ದು, ಅದು ನೋಡಿದ ನಂತರ ಮಾತಾಡೋಣ. ಸರಿ ಸರ್, ಹಂಗೆ ಸರ್ ಬೇಜಾರಬೇಡಿ, ಹಂಗೆ ಇದ್ರು ಅಂತೇಳಿ ಆಮೇಲೆ ಒಂದು ನಿಮಿಷ ಅಲ್ಲೇ ಇರಿ ಸರ್. ಸರ್ ಅಜಿತ್ ಅಲ್ಲಿ ಡಾರ್ಕ್ ಇದಾಯ್ತು. ಬರಬೇಕು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಒಳ್ಳೆಯದಾಗಲಿ. ಬನ್ನಿ ಅಮ್ಮ, ಸರ್ಪ್ರೈಸ್ ಇದೆ. ಬನ್ನಿ ಸರ್. ಕೊಡು ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಎಲ್ಲ ಬನ್ನಿ ಸರ್. ಸರ್ ಸರ್ ಬನ್ನಿ 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 ಸರ್. ಏಯ್ ನೀವು ಬನ್ನಿ ಸರ್. ಬನ್ನಿ. ಅಯ್ಯೋ ಶಿವನೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮಗಳಿಗೆ ಹ್ಯಾಪಿ ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನನ್ನ ನೆನ್ಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಸಸ್ಪೆನ್ಸ್ ಅವ್ರು ಮಾಡಿ ಕೆಲಸ. ಹಾಯ್ ಶ್ರೀಯುತ ಚಂದ್ರು ಅವರು ಉದ್ಯಮಿಗಳು, ಹವ್ಯಾಸಿ ಗಾಯಕರಾಗಿ ಇವತ್ತು ವೃತ್ತಿಪರ ಗಾಯಕಿಯರಾಗಿ ಹೊರಹೊಮ್ಮುತ್ತಿದ್ದಾರೆ. ಅವರಿಗೆ ಮೊನ್ನೆಯೇನೋ ಜಿ ಕನ್ನಡ ಫಿಲ್ಮ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಸಮಾಜ ಸೇವಕರು, ಉದ್ಯಮಿಗಳು ಹಾಗೆ ಗಾಯಕರು ಅಂತೇಳಿ ಬೆಸ್ಟ್ ಅವಾರ್ಡ್ 2026 ಅವಾರ್ಡ್ ಬಂದಿದೆ, ರಿಯಲ್ ಸ್ಟಾರ್ ಅವಾರ್ಡು. ಅದನ್ನು ಕೂಡ ಇಲ್ಲಿ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ವೇಟಿ ಪ್ಲೀಸ್. ಶ್ರೀ ಎಚ್ ಚಂದ್ರಪ್ಪ ಉದ್ಯಮಿ, ಗಾಯಕರು ಮತ್ತು ಸಮಾಜ ಸೇವಕರು. ಹೊಸಕೋಟೆಯ ನಂದಗುಡಿಯ ಹೆಮ್ಮೆಯ ಪುತ್ರ ಎಚ್ ಚಂದ್ರಪ್ಪ ಯಶಸ್ವಿ ವಿದ್ಯುತ್ ಗುತ್ತಿಗೆದಾರರಾಗಿ ನೂರಾರು ಯುವಕರಿಗೆ ಉದ್ಯೋಗದ ಬೆಳಕು ನೀಡಿದ್ದಾರೆ. ಎಂಜಿನಿಯರಿಂಗ್ ಪದವೀಧರರಾದ ಇವರು ಸಮಾಜ ಸೇವೆಯಲ್ಲೂ ಸಕ್ರಿಯರಾಗಿದ್ದು ಜನಮನ್ನಣೆ ಗಳಿಸಿದ್ದಾರೆ. ಹವ್ಯಾಸಿ ಗಾಯಕರಾಗಿ ತಮ್ಮ ತಂಡದೊಂದಿಗೆ ರಾಜ್ಯದಾದ್ಯಂತ ಸಂಗೀತದ ರಸಧಾರೆ ಹರಿಸಿದ್ದಾರೆ. ಸರಳತೆ, ಸ್ನೇಹಭರತೆ ಮತ್ತು ಜನಸೇವೆಯ ಮನೋಭಾವದಿಂದ ಎಚ್ ಚಂದ್ರಪ್ಪ ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ರಿಯಲ್ ಸ್ಟಾರ್ ಅವಾರ್ಡ್ ಜಿ ಕನ್ನಡ ನ್ಯೂಸ್ ಚಾನೆಲ್ ಅವಾರ್ಡ್ ಪಡೆದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತಾನಾಗಿ ತಾನೇ ಹುಡ್ಕೊಂಡು ಬಂದಿದೆ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಇನ್ನಷ್ಟು ಮತ್ತಷ್ಟು ಪ್ರಶಸ್ತಿಗಳು ನಮ್ಮ ಚಂದ್ರ ಸರ್ಗೆ ದೊರಕುವಂತಾಗಲಿ. ಬರಲಿ ನಿಮ್ಮೆಲ್ಲರ ಜೋರಾದ